ಮತ್ತೆ ನೀವು ಓಟ್ ಯಾರು ಹಾಕಿರಿ ಅವ್ರಿಗೆ ಹಾಕಿರಿ ಅವ್ರು ಕೇಳಬೇಕು ನಿಮ್ಮ ಎಮ್.ಎಲ್.ಎ ಸ್ಮಾರ್ಟ್ ಸಿಟಿ ಹೊರಗೆ ಮಾಡ್ಲಾಕತ್ತಾರೆ ಎಲ್ಲ ವೈಫಲ್ ಹಾಕತ್ತಾರೆ ಕೇಸ್ ಮಾಡ್ರಿ ವೈದ್ಯ क्यों कहते उनके घर में पेट से उम्र से उनके बुजुर्ग हैं 3 ತಿಂಗಳದ್ದು ಬೇಬಿ ಇದೆ ನಾವೇನು ಮಾಡಬೇಕು ಸರ್ ಅವರು ನಿಮ್ಗೆ ಸಪೋರ್ಟ್ ಕೊಡ್ಲಾಕೆ ಬಂದಾರೆ ಎಂ.ಬಿ. ಪಾಟೀಲ್ ಸಾಹೇಬ್ರಿಗೆ ಹೇಳಿವಿ ಅವರು ಹೇಳ್ರಿ ನೀವು ಎಲ್ಲ ಕೂಡಿ 10 ವರ್ಷ 15 ವರ್ಷ ಅಲ್ಲಿ 50 ವರ್ಷ ಒಳಗೆ ಪಾರ್ಟಿ ಬಾಡಿ ಒಳಗೆ ಬಾಯಿ ಮಳಿನೇ ಆಗೋದು 2 ವರ್ಷ 2009 ಒಳಗೆ ಆಗೈತಿ ಈಗ ಆಗ್ಲಾಕತ್ತೈತಿ ನಿಮ್ಮ ಸಂಬಂಧ ಅವ್ರು ಬಂದಾರ ನಿಮ್ಮ ಸಂಬಂಧ ಬಂದಾರ ನಿಮ್ಗೆ ಏನು ತೊಂದರೆ ಐತಿ ಬಗೆಹರಿಸ್ತಾರ ಅವರು ಕಮ್ಮಿ ಸಾಹೇಬ್ರು ಕಳಿಸ್ಕೊಟ್ಟಾರ ಮತ್ತೆ ನೀವು ಓಟ್ ಯಾರು ಹಾಕಿರಿ ಅವ್ರಿಗೆ ಹಾಕಿರಿ ಅವ್ರು ಕೇಳಬೇಕು ನೀವು ಮಾಡ್ಲಿಕ್ಕತ್ತೀವಿ ನಾವು ಬಂದು ನಿಮ್ಮ ಕೂಡ ಕುಂದರ್ತೀನಿ ನಿಮ್ಮ ಕೂಡ ನಾ ಕುಂದರ್ತೀನಿ ಅವರು ಓಟ್ ಹಾಕೋರು ಕರಿಬೇಕು ನೀವು ಈಗ ನಿಂದರಿ ನಾವು ಹೇಳೋದು ಕೇಳ್ರಿ ಈಗ ನಮ್ಮ ಎಂ.ಬಿ. ಪಾಟೀಲ್ ಸಾಹೇಬರು DC ಆಫೀಸ್ ಒಳಗೆ ಮೀಟಿಂಗ್ ತಗೊಂಡಾರ ನಿಮ್ಮ ಸಲುವಾಗಿ ಇದು ಎಲ್ಲ ಕಡೆ ಬ್ರಿಡ್ಜ್ ಮಾಡಿ ಗಟ್ಟಾರ ಮಾಡಿ ಸೀದಾ ನೀರು ಕಂದಾಗ ಬಿಡ್ಬೇಕಂತ ಅವೆಲ್ಲ ನಗದಾಗುತ್ತಾನ ಸಾತ್ ಹೋಗ್ಯಾವ್ರಿ ಸರ್ ನಾವು ಈ ಸಾತ್ 5 ನಿಮಿಷನ್ಯಾಗ JCB ತಂದು ಅದನ್ನ ಬಂದ್ ಮಾಡ್ಬೇಕ್ರಿ ಇಲ್ಲಿ ಮಳೆ ಬರ್ತೈತಿ ಈ ಸಾತ್ ಮಳೆ ಬರ್ತದ್ರಿ ಅದು ಬಂದ್ ಮಾಡಿ ನಾನು ಇಲ್ಲೇ ಹೋಗಿದ್ದೀನಿ ನೀರು ಬರ್ಬಾರ್ದಲ್ಲ ಆ ನೀರು ಗಾಡಿ ಬಂದರೆ ಎಲ್ಲರೂ ಗಾಡಿ ಬಂದೈತಿ ಈಗ ಅಲ್ಲಿ ಬಂದೈತಿ ಬಿದ್ದೈತಿ ನಮಗೆ ನೀವು ಸಪೋರ್ಟ್ ಮಾಡ್ಲಾಕೆ ಬಂದಿವಿ ಅಕ್ಕ ಅವ್ರು 10 ವರ್ಷ ಆತು ಆ ಕಡೆ ಹೈಲಾಗ್ ಬರಂಗಿಲ್ಲ ಜುಮಾ ಮಸೀದಿಯಿಂದ ರೋಡ್ ಮ್ಯಾಗ ಹೈಲಾಗ್ ಬರಂಗಿಲ್ಲ ಮನ್ಯಾಗ ನೀರು ಮಾಡಂಗಿಲ್ಲ ಅಂದ್ರೆ ಹೆಂಗ್ರಿ ನಿಮ್ಮಂತರ ಒಲ್ಲೆ ಅಂದ್ರೆ ನಮ್ಮ ಸಾರ್ವಜನಿಕ ಒಲ್ಲೆಲ್ಲಿ ಕತ್ತಿಲ್ರಿ ನಿಮ್ಮ ಎಮ್.ಎಲ್.ಎ ಸ್ಮಾರ್ಟ್ ಸಿಟಿ ಹೊರಗೆ ಮಾಡ್ಲಾಕತ್ತಾರೆ ಎಲ್ಲ ವೈಫಲ್ ಹಾಕತ್ತಾರೆ ಮೀಟಿಂಗ್ ಮಾಡಿದಾಗ ಹೇಳ್ಬೇಕ್ರಿ ಮೊದಲು ಅವ್ರು ಊರಾದ ಮಾಡ್ರಿ ನಾವೇ ಬೆನ್ನ ಹತ್ತು ನಿಮ್ಮಂಗೆ ನಾನು ಮಾಡ್ತೀನಿ ಬರ್ರಿ ಕಾಲ್ ಮುರ್ಕೊಂಡಾರ ಒಬ್ರು ಕಾಂಪೌಂಡ್ ಕಾಲ್ ಅದಕ್ಕೊಂದು ಜೀವ ಹೋದಾಗ ಕೇಸ್ ಮಾಡ್ರಿ ವೈದ್ಯ ಕೇಸ್ ಮಾಡೋಣ್ರಿ ಯಾರ ಮೇಲೆ ಕೇಸ್ ಮಾಡೋಣ್ರಿ ನೀರ್ ಮೇಲೆ ಮಾಡೋದು ಮಳೆ ಮೇಲೆ ಮಾಡೋದು ನೈಸರ್ಗಿಕ
ಆಗ್ಯದಲ್ಲ ಪರಿಹಾರ ಸಿಗ್ತದೆ. ದಯವಿಟ್ಟು ನಮ್ದು ಕೇಳ್ತೀವಿ, ನೀವು ನೋಡಲ್ಲ, ದಯವಿಟ್ಟು ಕೇಳ್ತಿದ್ರೆ ನೀವು ಕೇಳಿ ನಮ್ಗೆ 5 ವರ್ಷ ತಿಂಡಿ ಮಾಡತ್ತೀವಿ. ಇಲ್ಲಿ ತನ ನೀರು ಮನ್ಯಾಗ ಪ್ರೆಗ್ನೆಂಟ್ ಇದೆ ಸುಮಾರು 60 ವರ್ಷದ ಮುದಿಕ್ರಿ ಏನು ಇಟ್ಟಿದ್ದು ಬಾಜುದು ಕಂಪೌಂಡ್ ಬಿದ್ದು ಕಾಲು ಹೊಡಿತೈತಿ, ನೀರು ಇಲ್ಲಿ ತನ ಹರಿತೈತಿ ಪೂರ ರಾತ್ರಿ. ಇಲ್ಲಿ ನಾವು ಮನೆಗೆ ಮನೆಗೆ ಹೋಗ್ಬೇಕು, ಆ ಕಡೆ ಹೋಗ್ಬೇಕು, ಆ ಕಡೆ ಮನೆಗೆ ಹೋಗಾಕಿದಾರಿಲ್ಲ ರೀ. ಮನ್ಯಾಗಿದ್ದವ್ರು ನನ್ನ ಮಾತು ಅಲ್ಲೇ ನಾವು ಗಂಡಸರಿಗೆ ಸಿಕ್ಕೊಂಡವ್ರಿ ಏನು ಮಾಡೋಲ್ಲ ಹೇಳ್ರಿ. ಇದು 1ನೇ ಸಲ ಇದ್ದವ್ರು 5 ರೂಪಾಯಿ ಇವತ್ತು ರಿಪೇರಿ ಮಾಡ್ತಾರೆ ಅಂತ ಹೇಳಿದ್ವಿ. 2ನೇ ಸಲ ಇದ್ರು ನೋಡಿ, 3ನೇ ಸಲ ಇದ್ದು 5ನೇ ಸಲ 5 ವರ್ಷದಲ್ಲಿ ಕೆಲಸ ಏನು ಮಾಡಿದ್ರಿ ಅವರು? ನೀರು ಡೈವರ್ಟ್ ಮಾಡಾಕತ್ತಾರ, ಡೈವರ್ಟ್ ಮಾಡೋದಿಲ್ಲ. 3-4 ಇವು ಆಗ್ಬೇಕ್ರಿ ಇಲ್ಲಿ ಗಟಾರ ಮಾಡಿ ಸೀದಾ ಒಯ್ದು ಖಂದಕ್ ಕೊಡಬೇಕು. ಇಲ್ಲಿ ಈಗ ನೋಡ್ರಿ ಬಿದ್ನೂರು ಪಂಪಲ್ಲಿ ಒಂದೇ ಆಗ್ಯದ. ಅಲ್ಲಿ ಎಲ್ಲ ಮನೆ ಕಟ್ ಮಾಡಿಬಿಟ್ಟಾರ. ಪೂರಾ ನಿಂತ ಒಳಗೆ ಬಂದೈತ ಜಾಪರ್ ಲಕ್ಕ ಹೊಡೆದಿತ್ತು. ಇಲ್ರಿ 5 ವರ್ಷ ಹೌದು, ಅವನ ಮನೆಯಾಗ ನೀರು ಪೂರ 50 ಜನ ಅವಾಗ ನೀರಾಗ ನಿಂತರಬಾರ್ದು. ಇದು ಗಟಾರ್ ಮಾಡ್ಬೇಕು 2 ಕಡೆ. ಈಗ ಗಟಾರ ಅಂತೂ ಈ ಕಡೆ ಒಂದು ಸೈಡ್ ಹಾಲಾಗತ್ತದ ಚಟ, ಈ ಕಡೆನೂ ಮಾಡಬೇಕು. ಈಗ ಈ ಕಡೆ ಮಾಡ್ಕೊಳಕತ್ತಾರ. ಈಗ ಈ ಕಡೆ ಗಟರ್ ಅದ ರೀ, ಎಲ್ಲರೂ ಅದ್ರ ಮೇಲೆ ಮನೆ ಕಟ್ಕೊಂಡು ಒಟ್ಟು ಗಟರ್ ಪ್ಯಾಕ್ ಮಾಡ್ಕೊಂಡ. ಈ ಕಡೆ ಗಟರ್ ಅದ, ಗಟರ ಕಂಪೌಂಡ್ ಒಬ್ಬೊಬ್ರು CDP ರೋಡ್ ಅದ, ಅದ್ರ ಮೇಲೆ ಕಂಪೌಂಡ್ ಕಟ್ಕೊಂಡಾರ. ನೋಡ್ರಿ ಅದನ್ನೇ ತಗಸ್ಲಾಕತ್ತೈತಿ, ಎಲ್ಲಾನು ಅದನ್ನೇ ತಗಸ್ಲಾಕತ್ತೈತ್ರಿ. ಅದೇ ಜಲ್ದಿ ಆಗಲಿ ಅಂತ ನಾವು ಯಾಕೆ ಈಗ ಒಬ್ರು ಈ ಸರ್ತೆ ಬರೀ ಕಾಲು ಮುಡ್ಕೊಂಡಾರೆ, ಮುಂದಿನ ಸರ್ತೆ ಜೀವ ಹೋಗೋ ತನಕ ಮಾಡ್ತಾರೆ. ಈಗ ಅಲ್ಲಿಂದ ಫೋನ್ ಬರ್ಲಾಕತ್ತೈತಿ, ಯಾರು ಸರಿ ನಾವು ನೋಡ್ರಿ ನಾವು ಒಳಗೆ ನೋಡ್ರಿ, ನೋಡಾತ್ರಿ ಲಾಸ್ ಆಗಿದ್ದು ಎಲ್ಲ ಯಾರು ಕೊಡ್ತಾರೆ ಹೇಳ್ರಿ ನಮಗೆ? ಪ್ರತಿ ಸಲ ಹಿಂಗಾದ್ರೆ ಹೆಂಗಾಗೋದು ಹೇಳ್ರಿ? ಪ್ರತಿ ಸಲನೂ ಇದೇ ಇರ್ತದೆ. ಎಲ್ಲ ಸಾಮಾನು ನುಕ್ಸಾನ, ಎಲ್ಲ ನುಕ್ಸಾನ ಸರ್. ಇಲ್ಲಿ ಒಳಗೆ ನೋಡ್ರಿ, ಒಳಗೆ ಇನ್ನ ಕಿಮ್ಮತ್ತಿನ ಸಾಮಾನು ಎಲ್ಲ ಹುಡುಗರು ಯಾರು ಕೊಡೋರು ಹೇಳ್ರಿ ನಮಗೆ? ಪ್ರತಿ ಸಲ ಇದನ್ನ ಮಾಡ್ಕೊಂಡು ಕೂತಾರ. ನಾ ಈಗ ವಾಶ್ ಮಾಡಿಟ್ಟಿವ್ರಿ ಇವನ್ನೆಲ್ಲ. ಒಳಗೆ ಅಡುಗೆ ಮನೆ ಇದೆಲ್ಲ ಈಗ ಕ್ಲೀನ್ ಮಾಡಾತ್ರಿ ಸರ್. ನಾನು ಚೇಂಬರ್ನ ನೀರು ಹೊರ ಬರ್ತಾರೆ ಸರ್, ಎಲ್ಲ ಬರ್ತಾವ ಹೊರಗೆ. ನೀವೆಲ್ಲ ವೇಸ್ಟ್ ನೋಡ್ರಿ ನಮ್ಮ ಸಾಮಾನು ಎಲ್ಲ ಹೆಂಗೆ ಮಾಡ್ಬೇಕು ಹೇಳ್ರಿ ನೀವು? ಕಿಚನ್ ಅದು ಬರ್ರಿ ಸರ್, ಕಿಚನ್ ನೋಡ್ಕೊಬರ್ರಿ. ಈ ರೂಮ್ನಾಗ ಹೋಗಿ ಅವ್ರಿ ಎಲ್ಲ ಸಾಮಾನೆಲ್ಲ ಬಾಳ್ಬೇಕು ನಮ್ಮೆಲ್ಲ ನೀರು ಹೋಗಿ. ಈಗ ತೊಳಕತ್ತೀರಿ, ಮುಂಜಾನೆ ಆಗಿಲ್ರಿ. ಹಾಂ ಇದು ರೀ, ಅಲ್ಲಿ ಗೋಧಿ ಜೋಳ ತೋರಿಸ್ತೀನಿ ರೀ. ಎಲ್ಲ ಗೋಧಿ ಜೋಳ ಪೂರ ಎಲ್ಲ ವಾಡ್ರೋಡ್ದಾಗ ಹೋಗ್ಯಾವ. ಅದೊಂದು ರೂಮ್ನ ಐತ್ರಿ. ನಾನು ಮುಕ್ಕೊಂಡಾರಿಲ್ಲ ಎಲ್ಲ ಒಳಗಡೆ ಬಂದಿದ್ದಾವೆ ನೈಟ್ಲಿಂದ. ಎಲ್ಲನೂ ಫುಲ್ ಒಳಗಡೆ ಬಂದು ಪ್ರಾಬ್ಲಮ್ ಆಗಿದೆ. ನಮಗೆ ಮಲ್ಕೊಳಕ್ಕೆ ಪ್ರಾಬ್ಲಮ್ ಆಗಿದೆ. ಚರಂಡಿ ನೀರು ಎಲ್ಲ ನೀರು ಹೊಲಸು ಬಂದಿದೆ. 3 ತಿಂಗಳದ್ದು ಬೇಬಿ ಇದೆ. ನಾವೇನು ಮಾಡಬೇಕು ಸರ್? ಈ ರೀತಿ ಆದರೆ ಯಾರ್ದು ಚೇಂಬರ್ ಕಲೆಕ್ಷನ್ ಇಲ್ಲ, ಏನಿಲ್ಲ. ಕೊಟ್ಟರು ಚೇಂಬರ್ ಎಲ್ಲ ಬ್ಲಾಕ್ ಆಗಿಬಿಟ್ಟಿದ್ದಾವೆ. ಸೊ ಇದು ಸೆಕೆಂಡ್ ಟೈಮ್ ಈ ಸಲ ಬರೋದು. ಹೀಗೆ ಡೈಲಿ ಆದರೆ ನಾವೇನು ಮಾಡಬೇಕು ಸರ್? ಪರಿಸ್ಥಿತಿ ಭಾಳ ಗಂಭೀರ ಆಗಿದೆ. ಸೊ ದಯಮಾಡಿ ಇದನ್ನು ಯಾರಾದರೂ ಮೆಂಬರ್ ಇದ್ದರೆ ನೋಡಿ ಎಲ್ಲನೂ ವ್ಯವಸ್ಥೆ ಮಾಡಬೇಕಾಗಿ ವಿನಂತಿ ಕೇಳ್ಕೊತಿದ್ದೀನಿ ಎಲ್ಲರೂ. ಇದು ಏರಿಯಾನೇ ರಾಮನಗರ್, ನೆಹರು ನಗರ್ನು ಅಂತಾರೆ. ಇದಕ್ಕೆ ಇನ್ನೊಂದು ರಾಮನಗರ್ ಬಸ್ ಸ್ಟಾಪ್ ನಿಯರ್ ಐತ್ರಿ ನಮ್ಮ ಮನೆ. ಸೊ ನಮ್ಮ ಮನೆ ಅಂತಲ್ಲ, ಇಡೀ ಆಜು ಬಾಜು ಎಲ್ಲ ಏರಿಯಾನು ತುಂಬಿದ್ದಾವೆ. ಭಾಳ ಜನಗಳಿಗೆ ಅಸ್ತವ್ಯಸ್ತ ಆಗಿದೆ. ಅದ್ವಾಗ ಶನಿವಾರ ಇವತ್ತು ಮಾರ್ಕೆಟ್ ಇದೆ ಅಲ್ವಾ, ಅವ್ರಿಗೂ ಎಲ್ಲ ಎಷ್ಟು ಒಂದು ಪ್ರಾಬ್ಲಮ್ ಆಗಿದೆ. ಸೊ ದಯಮಾಡಿ ಇದನ್ನು ಯಾರಾದರೂ ಆದರೆ ಆದಷ್ಟು ಬೇಗ ಮಾಡಬೇಕಂತಾಗಿ ಕೇಳ್ಕೊತಿದ್ದೀವಿ ಸರ್. कल बरसात बहुत होने से रामनगर में पूरा घरा में पानी ठहर रहा है. एक तलों की वट फूटी है ऊपर खेत की, वो वट बंद करो कर रहे हैं. वट बंद करने के वास्ते इन्हों बैठे, इनके साथ मैं भी हूँ. क्योंकि तो उनके घरा में पेड़ से उम्र से उनके बुजुर्ग हैं,
उनको तकलीफ हो रही है, ये काम बंद कर को 5 बरस से पानी में बैठ रहे हैं। ये काम करो कर रहे हैं। हमारे एमबी पाटिल साहब आज काम के वास्ते मीटिंग लिए को ये काम कर को देते हैं।